ರಾಜ್ಯದಲ್ಲಿ ಸದ್ಯದಲ್ಲೇ ಸಂಪುಟ ಪುನರ್ರಚನೆ ಆಗತ್ತಾ ಅನ್ನುವಂತ ಒಂದು ಪ್ರಶ್ನೆ ಹುಟ್ಕೊಂಡಿದೆ. ಯಾಕಂದ್ರೆ ನಿನ್ನೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿಎಂ ನಿವಾಸಕ್ಕೆ ಭೇಟಿ ಕೊಟ್ಟಿದ್ರು. ಈ ಸಂದರ್ಭದಲ್ಲಿ ಇಬ್ರು ಮಾತನಾಡಿದ್ರು. ಆಗ ಸಂಪುಟ ಪುನರ್ರಚನೆ ಮಾಡಬೇಕು ಅನ್ನುವಂತ ವಿಚಾರವನ್ನ ಪ್ರಸ್ತಾಪಿಸಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸಿಎಂ ಡಿಸಿಎಂ ಇಬ್ರು ಕೂಡ ದೆಹಲಿಗೆ ಬನ್ನಿ ಅಂತ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕುರಿತು ಕೂಡ ಒಂದು ಚರ್ಚೆ ಆಗುವಂತ ಸಾಧ್ಯತೆ ಇದೆ. ನೆನ್ನೆ ಇದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡಿದ್ದಾರೆ. ರಾಜಕೀಯ, ಹನಿ ಟ್ರ್ಯಾಪ್ ಬಗ್ಗೆ ಇದೆಲ್ಲದ್ರ ಬಗ್ಗೆ ಚರ್ಚೆಯನ್ನ ಮಾಡಬೇಕಾಗಿದೆ. ಪರಿಷತ್ನ ಸದಸ್ಯರ ನೇಮಕ ಸೇರಿ ಹಲವು ವಿಷಯಗಳ ಬಗ್ಗೆ ಚರ್ಚೆಯನ್ನ ಮಾಡಬೇಕಾಗಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ನಿನ್ನೆ ಸಿಎಂ ರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ದೆಹಲಿಗೆ ಬನ್ನಿ ಅಂತ ಹೇಳಿ ಹೋಗಿದ್ರು. ಸೊ ಈ ವಾರ ಅಥವಾ ಮುಂದಿನ ವಾರ, ಈ ಎರಡು ವಾರಗಳ ನಡುವೆನೆ ಈ ವಾರ ಮುಂದಿನ ವಾರ, ಸೊ ಅಷ್ಟರೊಳಗೆ ದೆಹಲಿಗೆ ಭೇಟಿ ನೀಡಬೇಕು. ಸಂಪೂರ್ಣವಾದಂಥ ಮಾಹಿತಿಯನ್ನ ತೆಗೆದುಕೊಂಡೇ ಹೋಗಬೇಕು. ಈಗ ಸಚಿವ ಸಂಪುಟ ಪುನರ್ರಚನೆ ಏಪ್ರಿಲ್ನ ಎಂಟೊಳಗೆ ಆಗತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹೀಗಿರ್ಬೇಕಾದ್ರೆ ಕೆಲವು ಸಚಿವರಿಗೆ ಕೊಡಬೇಕು, ಕೆಲವು ಸಚಿವರನ್ನ ಔಟ್ ಮಾಡಿ ಇನ್ ಕೆಲವು ಸಚಿವರನ್ನ ಇನ್ನು ಮಾಡ್ಕೊಳ್ಬೇಕು. ಸೊ ಹಾಗಾಗಿ ಯಾರನ್ನ ಈ ಸಂಪುಟದಿಂದ ಕೈ ಬಿಡಬೇಕು, ಒಂದು 5 ರಿಂದ 6 ಜನನನ್ನ ಈ ಸಂಪುಟದಿಂದ ಕೈ ಬಿಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಯಾರು ಆ 5 ರಿಂದ 6 ಜನ, ಯಾವ ಬಣದವರು, ಅದು ಇಂಪಾರ್ಟೆಂಟ್ ಆಗತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಚರ್ಚೆ ಮಾಡಿ ಒಂದು ಲಿಸ್ಟ್ ತೆಗೆದುಕೊಂಡು ಹೋಗಬೇಕು. ಈ ಹನಿ ಟ್ರ್ಯಾಪ್ ವಿಚಾರ ಸಾಕಷ್ಟು ರೀತಿಯಾದಂಥ ಚರ್ಚೆಗಳಿಗೆ, ಆರೋಪ ಪ್ರತ್ಯಾರೋಪಗಳಿಗೆ ಕಾರಣ ಆಗಿದೆ. ದೊಡ್ಡ ನಾಯಕರೇ ಈ ಹನಿ ಟ್ರ್ಯಾಪ್ ನಲ್ಲಿ ಸಿಲುಕಿ ಬಿಟ್ಟಿದ್ದಾರೆ. ಈ ಹನಿ ಟ್ರ್ಯಾಪ್ಗೆ ಸಂಬಂಧಪಟ್ಟಂತೆ ರಾಜಣ್ಣ ಅವರ ಪುತ್ರ MLC ರಾಜೇಂದ್ರ ಅವರು ನನ್ನ ಹತ್ರ ಇದ್ದಿದ್ದ ಸಾಕ್ಷಿಗಳನ್ನು ಕೊಟ್ಟಿದ್ದೀನಿ ಅಂತ ಹೇಳಿದರೆ ಆ ಸಾಕ್ಷಿಗಳನ್ನು ಮಲ್ಲಿಕಾರ್ಜುನ ಖರ್ಗೆ ಅವರ ಮುಂದೆ ಪ್ರಸ್ತಾಪಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಅಂತ ಹೇಳಲಾಗ್ತಾ ಇದೆ. ಸೊ ಆ ಎಲ್ಲ ಸಾಕ್ಷಿಗಳನ್ನ ಇಟ್ಕೊಂಡು ರಾಹುಲ್ ಗಾಂಧಿ ಅವರ ಗಮನಕ್ಕೆ ತಂದು ಹನಿ ಟ್ರ್ಯಾಪ್ ಮಾಡ್ತಾ ಇರೋದು ನಮ್ಮ ಪಕ್ಷದಲ್ಲೇ ಇರುವಂತ ನಾಯಕ ಅಂತ ಹೇಳಲಾಗ್ತಾ ಇದೆ. ಆ ನಾಯಕ ಯಾರು ಅಂತ ಗೊತ್ತಾಗಿದ್ರೆ ಅವ್ರನ್ನ ಕರ್ಸಿ ಮಾತಾಡ್ತಾರೋ, ಅಥವಾ ಇನ್ನೂ ರಾಜಣ್ಣ ಕಂಪ್ಲೇಂಟ್ ಕೊಟ್ಟಿಲ್ಲ, ಸೊ ರಾಜಣ್ಣನ ಕೈಲಿ ಕಂಪ್ಲೇಂಟ್ ಕೊಡಿಸ್ತಾರೋ, ಅಥವಾ ಕಂಪ್ಲೇಂಟ್ ಕೊಡಿಸದೆ ಇವ್ರೇ ಮಾತಾಡ್ಕೊಂಡು ರಾಜ್ಯಸಂಧಾನ ಮಾಡ್ಕೊಬಿಡ್ತಾರೋ ಗೊತ್ತಿಲ್ಲ. ಆ ಬಗ್ಗೆ ಕೂಡ ಚರ್ಚೆ ಆಗತ್ತೆ. ಇದರ ಎಲ್ಲದರ ಜೊತೆಗೆ ಕಾಂಗ್ರೆಸ್ನಲ್ಲಿ ಒಂದು ಸಮರ ಶುರುವಾಗೋದಕ್ಕೆ ಕಾರಣನೇ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ವಿಚಾರ. DK ಶಿವಕುಮಾರ್ ಅವರನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಹಠಕ್ಕೆ ಬಿದ್ದುಬಿಟ್ಟಿದ್ದಾರೆ. 5 ವರ್ಷ ಆಗಿದೆ, ಇನ್ನೂ ಎಷ್ಟು ವರ್ಷ ಕೂರ್ತಾರೆ ಅನ್ನೋ ಪ್ರಶ್ನೆಯನ್ನ ಕಾಂಗ್ರೆಸ್ನವ್ರು ಮಾಡ್ತಾ ಇದ್ದಾರೆ. ಈಗ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಇದೆ, ಅದ್ರ ಬಗ್ಗೆ ನಾನು ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀನಿ, ಫೋಕಸ್ ಮಾಡ್ತಾ ಇದ್ದೀನಿ, ಪಕ್ಷ ಸಂಘಟನೆ ಕಡೆ ಒಲವು ತೋರಿಸ್ತಾ ಇದ್ದೀನಿ, ತಳಮಟ್ಟದಿಂದ ಪಕ್ಷವನ್ನ ಭದ್ರ ಮಾಡೋದಕ್ಕೆ ನೋಡ್ತಾ ಇದ್ದೀನಿ. ಹಾಗಾಗಿ ಈ 2 ಚುನಾವಣೆಗಳು ಮುಗಿದು ಬಿಡ್ಲಿ, ಆಮೇಲೆ ನಾನೇನೆ ಸ್ಥಾನ ಬಿಟ್ಕೊಡ್ತೀನಿ ಅಂತ DK ಶಿವಕುಮಾರ್ ಅವರು ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗೇನಾದ್ರೂ ಹೇಳಿದ್ದೇ ಆಗಿದ್ದಲ್ಲಿ ಅದು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಚರ್ಚೆ ಆಗಬೇಕು. ಜೊತೆಗೆ ನಂತರ ನೆಕ್ಸ್ಟ್ ಯಾರು ಕೆಪಿಸಿಸಿ ಅಧ್ಯಕ್ಷರಾಗ್ತಾರೆ, ಯಾರು ಅರ್ಹರಿದ್ದಾರೆ, ರೇಸ್ನಲ್ಲಿ ಯಾರಿದ್ದಾರೆ, ಅದು ಕೂಡ ಚರ್ಚೆ ಆಗಬೇಕು. ಹಾಗಾಗಿ ಕೆಲವು ಪ್ರಮುಖ ವಿಚಾರಗಳು, ಕಾಂಗ್ರೆಸ್ಗೆ ಸಂಬಂಧಪಟ್ಟಂತೆ ಕೆಲವು ಪ್ರಮುಖ ವಿಚಾರಗಳನ್ನ ಕುರಿತಾಗಿ ಚರ್ಚೆಯನ್ನ ಮಾಡಬೇಕಾದಂತ ಅನಿವಾರ್ಯತೆ ಇರೋದ್ರಿಂದ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಲಿದ್ದಾರೆ. ಬಿಗ್ ಬಾಸ್